ನಮಸ್ಕಾರ. ವೈಭವ ನ್ಯೂಸ್ಗೆ ಸ್ವಾಗತ. ಸಿಂಧನೂರು ಮತಕ್ಷೇತ್ರದ ರಾಜಕಾರಣವೀಗ ಹೊಸ ದಿಕ್ಕಿಗೆ ಹೊರಟಿದೆ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಹಲವು ತಿರುವುಗಳಿಗೆ ರಾಜಕಾರಣ ಸಾಕ್ಷಿಯಾಗುತ್ತಿದೆ. ರಾಜಕಾರಣದಲ್ಲಿ ಯುದ್ಧ ಮತ್ತು ಪ್ರೀತಿಯಲ್ಲಿ ಎಲ್ಲವೂ ಸಾಧ್ಯ ಎನ್ನುವಂತೆ ಇದೀಗ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಅವರು ಕಮಲಪಾಳ್ಯದ ಕಡೆ ಹೆಜ್ಜೆ ಹಾಕಲಿದ್ದಾರೆ ಎನ್ನುವ ವಿಶ್ಲೇಷಣೆಗಳು ನಡೆಯುತ್ತಿವೆ. ಈಚೆಗೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರನ್ನು ವೆಂಕಟರಾವ್ ನಾಡಗೌಡ ಭೇಟಿಯಾಗಿ ನ್ಯಾಷನಲ್ ಕೋಆಪರೇಟಿವ್ ಡೈರಿ ಫಾರ್ಮಿಂಗ್ ಆಫ್ ಇಂಡಿಯಾ NCDF ಅವಾರ್ಡ್ ಸಮಾರಂಭದಲ್ಲಿ ಭಾಗವಹಿಸಿದ್ದು ಕೇವಲ ನೆಪವಾಗಿದ್ದು, ಅಸಲಿ ಸತ್ಯ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವೆಂಕಟರಾವ್ ನಾಡಗೌಡ ಸ್ಪರ್ಧಿಸುವುದು ಬಹುತೇಕ ಖಚಿತ ಎನ್ನಲಾಗಿದೆ. ಈ ನಡುವೆ ಕೊಪ್ಪಳ ಕ್ಷೇತ್ರವನ್ನು ತಮ್ಮ ಮುಷ್ಟಿಗೆ ಸೇರಿಸಿಕೊಳ್ಳಬೇಕೆನ್ನುವ ವಿಚಾರಗಳು ಸಹ ಜೆಡಿಎಸ್ನ ವರಿಷ್ಠರು ಮಾಡಿದ್ದಾರೆ ಎನ್ನಲಾಗಿದ್ದು, ಸ್ವತಃ ಕುಮಾರಸ್ವಾಮಿ ಅವರೇ ನಾಡಗೌಡರನ್ನು ಬಿಜೆಪಿ ಚಿಹ್ನೆ ಮೂಲಕ ಲೋಕಸಭಾ ರಣರಂಗಕ್ಕೆ ಸಜ್ಜುಗೊಳಿಸಲು ಉತ್ಸುಕರಾಗಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ಹಲವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಹಾಗೂ ಲೋಕಸಭಾ ಕ್ಷೇತ್ರಗಳ ಸ್ಥಾನ ಹೊಂದಾಣಿಕೆಯ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಈ ಭಾಗದಲ್ಲಿ ಜೆಡಿಎಸ್ ಪಕ್ಷ ವ್ಯಕ್ತಿಗಳ ವರ್ಚಸ್ಸಿನ ಮೇಲೆ ಅವಲಂಬಿತವಾಗಿದೆಯೇ ವಿನಃ ಪಕ್ಷದಿಂದಲ್ಲ. ಉತ್ತರ ಕರ್ನಾಟಕದಲ್ಲಿ ತೆನೆ ಹೊತ್ತ ಮಹಿಳೆಯ ಚಿಹ್ನೆಯಿಂದ ಜಯಗಳಿಸುವುದು ಅಷ್ಟು ಸುಲಭವಲ್ಲ. ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ ದಳಪತಿ ವೆಂಕಟರಾವ್ ನಾಡಗೌಡ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮನಸ್ಸು ಮಾಡಿದ್ದಾರೆ ಎನ್ನುವ ಮಾತುಗಳು ಕ್ಷೇತ್ರದಾದ್ಯಂತ ಕೇಳಿ ಬರುತ್ತಿದೆ. ನಾಡಗೌಡರು ಬಿಜೆಪಿ ಸೇರಲಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈಚೆಗೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಮಾಜಿ ಸಂಸದ ಬಿಜೆಪಿಯ ಹಿರಿಯ ಮುಖಂಡ ಕೆ. ವಿರೂಪಾಕ್ಷಪ್ಪ ಅವರೊಂದಿಗೆ ಭಾಗವಹಿಸಿರುವುದು ಸಹ ಬಿಜೆಪಿ ಸೇರುವ ವಿಚಾರಗಳಿಗೆ ಪುಷ್ಟಿ ನೀಡುತ್ತಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕಳೆದ 2 ಅವಧಿಗೆ ಜಯಗಳಿಸಿರುವ ಕರಡಿ ಸಂಗಣ್ಣ ಅವರು ಹಾಲಿ ಸಂಸದರಾಗಿದ್ದು, ವಯಸ್ಸಿನ ಕಾರಣದಿಂದಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಗುವುದಿಲ್ಲ ಎನ್ನುವ ಗುಸುಗುಸು ಚರ್ಚೆಗಳು ಬಿಜೆಪಿ ವಲಯದಲ್ಲಿ ಕೇಳಿ ಬರುತ್ತಿವೆ. ಈ ನಡುವೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಂಧನೂರು ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿರುವ ಕಲ್ಯಾಣ ಕರ್ನಾಟಕ ಭಾಗದ ಹಿಂದುಳಿದ ವರ್ಗದ ಯುವ ನಾಯಕರಾಗಿರುವ ಕೆ. ಕರಿಯಪ್ಪ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಲು ಆಸಕ್ತಿ ತೋರಿದ್ದಾರೆ ಎನ್ನಲಾಗಿದೆ. ಹಿಂದುಳಿದ ವರ್ಗದವರಿಗೆ ಟಿಕೆಟ್ ನೀಡಬೇಕಾದರೆ ತಮಗೆ ಟಿಕೆಟ್ ಕೊಡಿ ಎಂದು ಕರಿಯಪ್ಪ ಬಿಜೆಪಿ ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಕೆ. ಕರಿಯಪ್ಪ ಅವರು ವೈಭವ ವಾಹಿನಿಯ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಾಲು ಮತ ಸಮುದಾಯದ ಹಾಗೂ ಹಿಂದುಳಿದ ವರ್ಗಗಳ ಮತಗಳಿವೆ. ಅಲ್ಲದೆ ಈಗಾಗಲೇ ಕುಷ್ಟಗಿಯಲ್ಲಿ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಇರುವುದರಿಂದ ಮತ್ತಷ್ಟು ಬಿಜೆಪಿಗೆ ಹಾಲು ಮತದ ಶಕ್ತಿ ಬರುತ್ತದೆ. ಈ ಕಾರಣದಿಂದಾಗಿ ನಾನು ಈಗಾಗಲೇ ಬಿಜೆಪಿ ಪಕ್ಷದ ವರಿಷ್ಠರಿಗೆ ಅಂಕಿ ಸಂಖ್ಯೆಗಳ ಮುಖಾಂತರ ಮನವಿ ಮಾಡಿ ಕ್ಷೇತ್ರದಲ್ಲಿ ತಯಾರಿ ಆರಂಭಿಸಿದ್ದೇನೆ. ಟಿಕೆಟ್ ನೀಡಿದೆ. ಆದರೆ ಪಕ್ಷದ ಎಲ್ಲ ಹಿರಿಯರ ಬೆಂಬಲದಿಂದ ನಾನು ವಿಜಯಶಾಲಿಯಾಗುತ್ತೇನೆ ಎಂದರು. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ, ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ.
ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ನಮ್ಮ ಭಾಗದಲ್ಲಿ ರಾಜಕೀಯ ಮತ್ತು ಮಠ ಮಾನ್ಯಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಪ್ರಸ್ತುತವಾಗಿಯೂ ಶಿಕ್ಷಣದಿಂದ ಹಿಂದೆ ಉಳಿದಿದ್ದೇವೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ವಿಷಾದ ವ್ಯಕ್ತಪಡಿಸಿದರು. ನಗರದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸುವರ್ಣ ಸಂಭ್ರಮ ಅಂಗವಾಗಿ ಮಂಗಳವಾರ ಏರ್ಪಡಿಸಿದ್ದ ಸುವರ್ಣ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಮಾತನಾಡಿದರು. 1971ರಲ್ಲಿ ಅಮರೇಗೌಡರು ಶಾಸಕರಾಗಿದ್ದಾಗ ಮಹಾವಿದ್ಯಾಲಯ ಮಂಜೂರು ಮಾಡಿಸಿದರು. ನಮ್ಮ PLD ಬ್ಯಾಂಕ್ನಲ್ಲಿ ಮೊದಲ ಕಾಲೇಜು ಆರಂಭಿಸಲಾಯಿತು. ವಿದ್ಯಾರ್ಥಿಗಳ ಸಂಖ್ಯೆಯ ಕೊರತೆ ಇತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಬೇರೆಡೆ ಸ್ಥಳಾಂತರಿಸಲು ಕೆಲವರು ಹುನ್ನಾರ ನಡೆಸಿದರು. ಆದರೆ ಪ್ರಸ್ತುತ ದಿನಗಳಲ್ಲಿ ಉನ್ನತ ಶಿಕ್ಷಣದ ಎಲ್ಲ ಕೋರ್ಸ್ಗಳು ಇರುವುದು ಸಂತೋಷದಾಯಕ. ಮಹಿಳಾ ಶಿಕ್ಷಣಕ್ಕೂ ಇದು ಪೂರಕವಾಗಿದೆ ಎಂದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ SG ಸಿದ್ದರಾಮಯ್ಯ ಮಾತನಾಡಿ, ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯಕ್ಕೆ ಚಾರಿತ್ರಿಕ ಮಹತ್ವವಿದೆ. ನಾನು ಸರ್ಕಾರಿ ಸಹಾಯಕ ಪ್ರಾಧ್ಯಾಪಕನಾಗಿ ಸಿಂಧನೂರಿನಿಂದಲೇ ವೃತ್ತಿ ಆರಂಭಿಸಿದ್ದೇನೆ. ಇಲ್ಲಿ ಅಭ್ಯಾಸ ಮಾಡಿದ ಅನೇಕರು ವಿದೇಶಗಳಲ್ಲೂ ಕೆಲಸ ಮಾಡುತ್ತಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಕಾಲೇಜು ಆರಂಭದ ದಿನಗಳಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳಿದ್ದರು. ಇಂದು 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹೊಂದಿ ಹೆಮ್ಮೆರವಾಗಿ ಬೆಳೆದು ನಿಂತಿದೆ ಎಂದು ತಮ್ಮ ಸೇವಾವಧಿಯ ದಿನಗಳನ್ನು ನೆನೆದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಸಂಶೋಧಕ ಶಾಶ್ವತ ಸ್ವಾಮಿ ಮುಕುಂದಿ ಮಠ ಅವರ ಮುನ್ನುಡಿ ಮಣಿತೋರಣ ಕೃತಿ ಬಿಡುಗಡೆಗೊಳಿಸಲಾಯಿತು. ಪ್ರಾಂಶುಪಾಲ ಪ್ರಹ್ಲಾದ್ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಶಿವಯ್ಯ ಎಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. APMC ರಾಜ್ಯ ಮಾಜಿ ಉಪಾಧ್ಯಕ್ಷ ರಾಜಶೇಖರ್ ಪಾಟೀಲ್, ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗೀರ್ದಾರ್, DYSP BS ತಳ್ವಾರ್, ಹಿಂದಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ವಯೋನಿವೃತ್ತಿ ಹೊಂದಿದ ಪ್ರೊಫೆಸರ್ ಹನುಮಂತ, ಶಾಶ್ವತ ಸ್ವಾಮಿ ಮುಕುಂದಿ ಮಠ, ಮಲ್ಲಿಕಾರ್ಜುನ್ ರೆಡ್ಡಿ, ತಾಲೂಕಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ N ರಾಮನಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪತ್ರಕರ್ತ ಪ್ರಹ್ಲಾದ್ ಗುಡಿ ಕೃತಿ ಪರಿಚಯ ಮಾಡಿಕೊಟ್ಟರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಫೆಬ್ರವರಿ 21ರಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಲು ನಿರ್ಧರಿಸಲಾಗಿದೆ ಎಂದು ತಾಲೂಕಾಧ್ಯಕ್ಷ ಗಂಗಣ್ಣ ಡಿಶ್ ತಿಳಿಸಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ನಮ್ಮ ಸಂಘಟನೆಯಿಂದ ಈಗಾಗಲೇ 3 ಬಾರಿ ಸಾಮೂಹಿಕ ವಿವಾಹಗಳನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಈಗ 4ನೇ ಬಾರಿ ಮಾಡಲು ಮುಂದಾಗಿದ್ದೇವೆ. 51 ಜೋಡಿಗಳ ವಿವಾಹ ಮಾಡಲು ನಿರ್ಧರಿಸಿದ್ದೇವೆ. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ವಿವಾಹ ಕಾರ್ಯಕ್ರಮ ನಡೆಯಲಿದೆ. ಆಸಕ್ತರು ಫೆಬ್ರವರಿ 10ರೊಳಗೆ ಶಿಕ್ಷಕ ವೀರೇಶ್ ಗೋನ್ವಾರ್, ಮೊಬೈಲ್ ನಂಬರ್ 9620091050 ನಿಗದಿತ ದಾಖಲೆಗಳೊಂದಿಗೆ ನೋಂದಣಿ ಮಾಡಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಗಸ್ತಿ, ರಾಮಕೃಷ್ಣ ಭಜಂತ್ರಿ, ಬಸವರಾಜ್ ಟೇಲರ್, SS ಪಾಷಾ, ರಾಜಸಾಬ್ ಗಾಂಧಿನಗರ ಸೇರಿದಂತೆ ಇತರರಿದ್ದರು. ಕಳೆದ 17 ವರ್ಷದಿಂದ ನಿರಂತರವಾಗಿ ತಾಲೂಕು ಅಧ್ಯಕ್ಷ ಸಿಂಧನೂರು ಗಂಗಣ್ಣವರ ನೇತೃತ್ವದಲ್ಲಿ 17 ವರ್ಷ ತುಂಬುತ್ತಾ ಬಂದಿದೆ. ಅದರ ಅಂಗವಾಗಿ ಪ್ರತಿ ವರ್ಷದಿಂದ ನಾವು ಸಾಮೂಹಿಕ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಕಳೆದ 2 ವರ್ಷದಿಂದ ಯಾವುದೇ ರೀತಿಯ ನಾವು ಕಾರ್ಯಕ್ರಮ ಮಾಡದ ಅಂಗವಾಗಿ ಈ ವರ್ಷ ಕನ್ನಡ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀ ನಾರಾಯಣಗೌಡರ ಸಾರಥ್ಯದಲ್ಲಿ ನಮ್ಮ ಗಗನ ಡಿಸ್ ಅವರ ಅಧ್ಯಕ್ಷತೆಯಲ್ಲಿ 4ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಇದೇ ದಿನಾಂಕ ಬರುವ 21/2/2024 ಬುಧವಾರದಂದು ಸಿಂಧನೂರು ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ 51 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಕಾರಣ ವಿವಾಹ ನೋಂದಣಿ ಮಾಡುವಂಥ ನವಜೋಡಿಗಳು ಫೆಬ್ರವರಿ 10ನೇ ತಾರೀಕು ಒಳಗಾಗಿ ವೀರೇಶ್ ಗೋನ್ವಾರ್ ಶಿಕ್ಷಕರು ಇವರಿಗೆ ತಮ್ಮ ದಾಖಲಾತಿ ಕೊಟ್ಟು ತಮ್ಮ ಹೆಸರು ನೋಂದಣಿ ಮಾಡಬೇಕಾಗಿ ಈ ಮೂಲಕ ಕೇಳಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರು ಕೂಡ ಆಗಮಿಸಿದ್ದಾರೆ. ಅವ್ರ ಜೊತೆಯಲ್ಲಿ ರಾಜ್ಯ ಪದವಿಯಾದಂಥ ಸನ್ಮಾನ್ಯ ಶ್ರೀ ನಮ್ಮ ಸಣ್ಣೇರಪ್ಪನವರು ಹಾಗೂ ವಿವಿಧ ರಾಜ್ಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥವ್ರು ಇದ್ದಾರೆ. ಆದ ಕಾರಣ ಎಲ್ಲ ಸಿಂಧನೂರು ತಾಲೂಕಿರುವಂಥ ನಮ್ಮ ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತೇವೆ. ನಮಸ್ಕಾರ.
ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ದೇಶಗಂಗಣ್ಣವರು ತಾಲೂಕು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ 4ನೇ ವರ್ಷದ ಸಾಮೂಹಿಕ ವಿವಾಹವನ್ನು ಫೆಬ್ರವರಿ 21 ಬುಧವಾರ ದಿನದಂದು ಸಿಂಧನೂರಿನ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಿಂಧನೂರು ತಾಲೂಕಿನಲ್ಲಿ ಇರುವಂಥ ಬಡ ಜನರಿಗಾಗಿ ಈ ಒಂದು ಸೌಲಭ್ಯ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡಿ ಆ ಕಾರ್ಯಕ್ರಮವನ್ನು ಫೆಬ್ರವರಿ 21ಕ್ಕೆ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ವಿಶೇಷವಾಗಿರುವಂಥದ್ದು ಈ ಒಂದು ಸಾಮೂಹಿಕ ವಿವಾಹಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ವಧುವರರಿಗೆ ಸಮವಸ್ತ್ರಗಳನ್ನು ಮತ್ತು ತಾಳಿಯನ್ನು, ಕಾಲುಂಗುರನ್ನು ಈ ರೀತಿಯಾಗಿ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನೀಡಲಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ವಿಶೇಷವಾಗಿರುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿವರೆಗೆ ಹಮ್ಮಿಕೊಂಡು ಬಂದಿದ್ದೇವೆ. ನೇತ್ರ ಚಿಕಿತ್ಸೆ ಕಾರ್ಯಕ್ರಮ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಮಾಡಿಸುವಂಥದ್ದಾಗಿರ್ಬೋದು, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಂಡು ಬರುವಂಥದ್ದಾಗಿರ್ಬೋದು. ಈ ರೀತಿಯಾಗಿರುವಂಥ ಎಲ್ಲ ರಂಗದಲ್ಲಿಯೂ ಕೂಡ ನಮ್ಮ ರಕ್ಷಣಾ ವೇದಿಕೆ ತನ್ನದೇ ಆಗಿರುವಂಥ ಒಂದು ಸೇವೆಯನ್ನು ಮಾಡ್ತಾ ಬಂದಿದೆ. ಈ ವರ್ಷ ಫೆಬ್ರವರಿ 21ರಂದು ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ವಿವಾಹವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳು ನಿಂತು ಆ ಒಂದು ಕಾರ್ಯವನ್ನು ನೆರವೇರಿಸಿಕೊಳ್ಳಲು ನಿನ್ನೆ ದಿನ ಒಪ್ಪಿಕೊಂಡು ಮುಂಬರುವ ದಿನಗಳಲ್ಲಿ ಸಿಂಧನೂರಿನ ಜನತೆ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಯಾವಾಗಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಎಲ್ಲ ಕಾರ್ಯಕರ್ತರು ಸಮಾಜಮುಖಿಯಾಗಿರುವಂಥ ಕೆಲಸವನ್ನು ಮಾಡುವಲ್ಲಿ ಯಶಸ್ಸನ್ನು ಹೊಂದಿದ್ದೇವೆ. ನಿಮ್ಮೆಲ್ಲರ ಮಾರ್ಗದರ್ಶನ ನಮಗಿರಲಿ ಅನ್ನುವಂಥದ್ದು ನಾನು ಹಾರೈಸ್ತೇನೆ. ನಮಸ್ಕಾರ. ನಗರದ ಮಿನಿ ವಿಧಾನಸೌಧದ ಮುಂದೆ ಸಿಪಿಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಎಐಕೆಕೆಎಸ್ ತಾಲೂಕಾ ಸಮಿತಿ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಹಗಲು ರಾತ್ರಿ ಧರಣಿ 92ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿಯನ್ನುದ್ದೇಶಿಸಿ ಎಂ ಗಂಗಾಧರ್ ಮಾತನಾಡಿ, ಜವಳಗೇರ ನಾಡಗೌಡರ ಹೆಚ್ಚುವರಿ ಭೂಮಿ ಭೂಹೀನ ಕೃಷಿ ಕಾರ್ಮಿಕರಿಗೆ ವಿತರಿಸಲು ಹಾಗೂ 4,900 ಎಕರೆ ಮರು ತನಿಖೆಯಾಗಬೇಕು ಮತ್ತು ಸಿಂಧನೂರು ತಾಲೂಕು ಸಿಂಧನೂರು, ಜಂಗಮರಹಟ್ಟಿ, ಪಗಡದೆನ್ನಿ, ಕುರ್ಕುಂದ ಸೇರಿದಂತೆ ಇತರೆ ಗ್ರಾಮಗಳ ಸರ್ಕಾರಿ ಹೆಚ್ಚುವರಿ ಕಾರ್ಯಜಾತ ಭೂಮಿಗೆ ಅರ್ಜಿ ಸಲ್ಲಿಸಿದ ಭೂಹೀನ ಬಡವರಿಗೆ ಹಂಚಿಕೆ ಮಾಡಲೇಬೇಕು. ಹಾಗೆಯೇ ಭೂ ಮಾಲೀಕರ ಜವಳಗೇರ ಜಮೀನ್ದಾರರ ಪರವಾದ ತಹಸೀಲ್ದಾರ್ ಅರುಣ್ ದೇಸಾಯಿಯನ್ನು ಅಮಾನತು ಮಾಡಬೇಕು ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರೂ ಕೂಡ ಸರ್ಕಾರ ನಮ್ಮ ಒತ್ತಾಯಗಳನ್ನು ಪರಿಹರಿಸುವುದರಲ್ಲಿ ವಿಳಂಬ ಧೋರಣೆಯನ್ನು ತಾಳುತ್ತಿದೆ. ಕೂಡಲೇ ನಮ್ಮ ಹಕ್ಕೊತ್ತಾಯಗಳನ್ನು ಬಗೆಹರಿಸದೆ ಹೋದರೆ ಧರಣಿಯ ಭಾಗವಾಗಿ ಉಗ್ರ ಹೋರಾಟ ಮಾಡುವುದು ಭೂಹೀನ ಹೋರಾಟಗಾರರಿಗೆ ಅನಿವಾರ್ಯತೆ ಇದೆ ಎಂದರು. ಈ ಸಂದರ್ಭದಲ್ಲಿ HR ಹೊಸಮನಿ, ಮುದಿಯಪ್ಪ, ದರಗಯ್ಯ, ಎಂ ಮಲ್ಲೇಶ್, ರುಕ್ಮಿಣಮ್ಮ, ಲಕ್ಷ್ಮಿ, ಹುಸೇನಬಾನು, ಪಾರ್ವತಮ್ಮ, ಹಂಪಮ್ಮ, ಅಪ್ಪಣ್ಣ, ಪರಶುರಾಮ್, ಸಂಗಪ್ಪ, ಮೌನೇಶ್, ಪಂಪಮ್ಮ, ಹುಲಿಗೆಮ್ಮ, ದೇವಮ್ಮ ಸೇರಿದಂತೆ ಅನೇಕರು ಧರಣಿಯಲ್ಲಿದ್ದರು. ಸಮಸ್ಯೆ ಇದ್ದಂತೆ ನಮಗೆ ಬೇಡಿಕೆ ಇದೆ ನಮಗೆ. ಆದರೆ ಸಂಪೂರ್ಣ ಟೆಂಡಿ ಬಂದ್ಬಿಟ್ಟು ಅಧಿಕಾರಿಗಳು ಮಾತಾಡ್ಕೊಂಡು ಬಿಟ್ಟು ಸಿದ್ದರಾಮಯ್ಯ ಹೋದಂತ ಸಿದ್ದರಾಮಯ್ಯಕ್ಕೆ ಮುಂಚೆ ನಮ್ಗೆ ಯಾವತ್ತೂ ಧರಣಿ ಬರಲಿಲ್ಲ, ಬಂದರೂ ಕೂಡ ನಮ್ಗೆ ಸಪೋರ್ಟ್ ಮಾಡಲಿಲ್ಲ. ನಾಟಕವಾಗಿ ಸಿದ್ದರಾಮಯ್ಯ ಕಾರಣಕ್ಕಾಗಿ ನಮ್ಮ ಟೆಂಡಿ ಬಂದ್ರೆ ಹೊರತು ಸಂಪೂರ್ಣ ಹೊರಗಡೆಗೆ ಸಂಪೂರ್ಣ ನಾಡುಗಳಿಗೆ ಸಪೋರ್ಟ್ ಮಾಡಿದ್ರೆ ಸ್ಪಷ್ಟವಾಗಿ ಕಾಣ್ತದೆ. ಎದಕ್ಕಾದ್ರೂ ಹೊರಗೆ ಕಾಣ್ತದೆ. ಎಲ್ಲಿ ಸಿದ್ದರಾಮಯ್ಯ ನಾನು ಸುಮ್ಮನೆ ಕರ್ಕೊಂಡು ಎಲ್ಲ ಮಂಗ ಹಾಕ್ತೇವಂತ ನಿಮ್ಮ ರಾಜಕೀಯಕ್ಕೆ ಸಲುವಾಗಿ ನಾವು ಎಷ್ಟೋ ಬಾರಿ ನೀವು ಶಾಸಕರಾಗಿದ್ದೀರಿ. ಕಳೆದ ಮಹಾರಾಜರ ಸುವರ್ಣ ಮಹೋತ್ಸವದಲ್ಲಿ ಸಿದ್ದರಾಮಯ್ಯ ಅವಮಾನ ಆಗಬಾರ್ದು, ನನ್ನ ರಾಜಕೀಯ ಕೆಡಬಾರ್ದು, ನಮ್ಮ ಸೇಲ್ ತೆರೇಸ್ ಕೆಡಬಾರ್ದು ಅನ್ನೋ ಉದ್ದೇಶದಿಂದ ನೀವು ಸಿದ್ದರಾಮಯ್ಯ ಮನೆ ಪತ್ರ ನೆಪ ಮಾತ್ರ ಕೊಡಿಸಿದ ಹೊರತು ಜಿಲ್ಲಾಧಿಕಾರಿಗಾಗಲಿ ತಹಸೀಲ್ದಾರ್ ನಾನು ಸಸ್ಪೆಂಡ್ ಮಾಡಲಿಕ್ಕೆ, ಅವರು ವರ್ಗಾವಣೆ ಮಾಡಲಿಕ್ಕೆ ನಿಮ್ಗೆ ಯಾವುದೇ MLA ಪಾತ್ರ ಇಲ್ಲ. ಈಗಲೂ ಹೇಳ್ತೀವಿ, ಮಾನ್ಯ ಅಂಬರವರೇ, ಈ ತಹಸೀಲ್ದಾರ್ ಸರಿ ಇಲ್ಲ, ಈ ತಹಸೀಲ್ದಾರ್ ಜನ ವಿರೋಧಿದ್ದಾರೆ, ಈ ತಹಸೀಲ್ದಾರ್ ಭೂಮಿ ವಿರೋಧಿದ್ದಾರೆ, ಸುಳ್ಳು ಕಾಲಪತ್ರ ಸೃಷ್ಟಿ ಮಾಡ್ತಾರೆ, ಸರ್ಕಾರ ಜಮೀನು ಭೂ ಮಾಲೀಕರು ಬಿಟ್ಟು ಕೊಡ್ತಾರೆ ಅಂತ ಸಾರಿ ಹೇಳಿದ್ವಿ. ಪೇಪರಲ್ಲಿ ಬಂದಿದೆ, ಟಿವಿಯಲ್ಲಿ ಬಂದಿದೆ. ಅದಕ್ಕಾಗಿ ಇಲ್ಲಿನ ಶಾಸಕರು ಕೂಡಲೇ ತಹಸೀಲ್ದಾರ್ನ ಇಲ್ಲಿಂದ ಎತ್ತಬೇಕು.
ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು, ಇಲ್ಲಿಂದ ಅಮರಾವತಿ ಮಾಡಿ ಕಳಿಸ್ಬೇಕು, ಮನೆ ಕಳಿಸ್ಬೇಕು ಅಂತೇಳಿ ಬಹಿರಂಗವಾಗಿ 95ನೇ ದಿನದ ಧರಣಿ ಮೂಲಕ ನಾನು ಇವತ್ತು ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಜಿಲ್ಲಾಧಿಕಾರಿ 96 ದಿನ ಅವರು ನಮ್ಮ ಧರಣಿ ಹೇಳೋದಿಲ್ಲ. ಈಗ ನಮ್ಮ ಮುಂದೆ ಆಗೋಲ್ಲ. ಅವತ್ತು ಸುಂದರಿಗೆ ಬಂದಾಗ ಪೊಲೀಸರು ಈಗ ಮಾಡ್ತಾರೆ ಆಗ ಮಾಡ್ತಾರೆ ಅಂದ್ರೂ ಕೂಡ ಜಿಲ್ಲಾಧಿಕಾರಿ ಎಲ್ಲಿ ನಾವು ತಪ್ಪಲ್ಲಿ ಅನ್ನೋದನ್ನು ಬರಲಿಲ್ಲ. ಅದು ಬಂದ್ರೆ ಇವ್ರ ಮುಂದೆ ಏನಾದ್ರು ಕೊಡ್ಬೇಕಂತ ಬರಲಿಲ್ಲ, ಗೊತ್ತಿಲ್ಲ. ನಗರದ ಪಟೇಲ್ವಾಡಿಯ ಸಂಗಮೇಶ್ವರ ದೇವಸ್ಥಾನದಲ್ಲಿ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಪ್ರಥಮ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ನೇತೃತಜ್ಞ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಮಾತನಾಡಿ, ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮಿಯವರ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗಿದೆ. ಅವರು ನುಡಿದಂತೆ ನಡೆದವರು. ಅವರ ಜೀವನ ಸಂದೇಶವನ್ನು ನಾವೆಲ್ಲರೂ ಪಾಲಿಸಬೇಕು. ಸಿದ್ದೇಶ್ವರ ಸ್ವಾಮಿಗಳು ಮಹಾಜ್ಞಾನವನ್ನು ಸಂಪಾದಿಸಿದರು. ಆ ಜ್ಞಾನವನ್ನು ಜನಮಾನಸಕ್ಕೆ ಹಂಚಿದರು. ಜಾತಿ, ಧರ್ಮ, ದ್ವೇಷ, ಅಹಂಕಾರ, ಅಸೂಯೆಗಳಿಂದ ಬಿಡುಗಡೆ ಹೊಂದಿ ಅತ್ಯುನ್ನತ ಮನುಷ್ಯತ್ವದ ಸೃಷ್ಟಿಗೆ ಶ್ರಮಿಸಿದವರು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ವೈಜನಾಥ್ ಸಗರಮಠ, ಬಿಎಸ್ ಕಲ್ಮಠ, ಆರ್.ಕೆ. ಹಿರೇಮಠ್, ಮಮತಾ ಹಿರೇಮಠ್, ಸೋಮನಗೌಡ ಬಾದರ್ಲಿ, ಶಿವಕುಮಾರ್ ಜವಳಿ, ಆದಿ ಬಸವರಾಜ್ ಹೊಸಳ್ಳಿ, ಬಸವರಾಜ್ ಬಾದರ್ಲಿ ಸೇರಿದಂತೆ ಮತ್ತಿತರರಿದ್ದರು. ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರಾಗಿ ಮುಂದೆ ಆ ಮಠದ ಕಾರ್ಯಾಧ್ಯಕ್ಷರಾಗ್ತಾರೆ. ಅವರ ಮಠದ ಹೆಸರೇ ಜ್ಞಾನ ಯೋಗಾಶ್ರಮ ಅಂತ. ಸಿದ್ದೇಶ್ವರ ಶ್ರೀಗಳ ಮಠದ ಹೆಸರು ಜ್ಞಾನ ಯೋಗಾಶ್ರಮ. ಆ ದಿನಮಾನಗಳಲ್ಲಿ ಆಗಾಗಲೇ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರು, ಬಡ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ರು, ನಡೀತಾ ಇತ್ತು. ಯಾವ ಮೆಡಿಕಲ್ ಕಾಲೇಜನ್ನು ಕಟ್ಟಲಿಲ್ಲ ಅವರು, ಯಾವ ಇಂಜಿನಿಯರಿಂಗ್ ಕಾಲೇಜು ಕಟ್ಟೋಕೆ ಹೋಗ್ಲಿಲ್ಲ, ಯಾವ ವಿಶ್ವವಿದ್ಯಾಲಯನೂ ಕಟ್ಟೋಕೆ ಹೋಗ್ಲಿಲ್ಲ. ಅವ್ರು ಕಟ್ಟಿದ್ದು ಮಾನವನ ದೊಡ್ಡ ಬದುಕಿನ ವಿದ್ಯಾಲಯ. ನಾವಿವತ್ತು ನುಡಿ ನಮನವನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಅದು ನಡೆ ನಮನ ಆದ್ರೆ ಬಹಳಷ್ಟು ಯೋಚನೆ ಮಾಡಿದೆ ನಾನು. ಕೇವಲ ನುಡಿದು ಹೋಗ್ಬಿಡ್ಬೇಕಾ? ಅದು ನಡೆ ಯಾಕೆ ಆಗ್ಬಾರ್ದು? ನುಡಿಯೋದು ಎಷ್ಟು ಸರಳನೋ ನಡೆಯುವುದು. ಸಾವಿತ್ರಿಬಾಯಿ ಪುಲೆಯವರು ಶಿಕ್ಷಣ ತಜ್ಞೆಯ ಪಾತ್ರವನ್ನು ಮೀರಿ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡುವ ಮೂಲಕ ಮಹಿಳಾ ಹಕ್ಕುಗಳ ಪರವಾಗಿ ಧ್ವನಿ ಎತ್ತಿ ಚಳವಳಿಗೆ ಅಡಿಪಾಯ ಹಾಕಿ ಸ್ಫೂರ್ತಿಯಾಗಿದ್ದಾರೆ ಎಂದು ಉಪನ್ಯಾಸಕಿ ವಿಜಯಲಕ್ಷ್ಮಿ ಗುರಿಕರ್ ಹೇಳಿದರು. ತಾಲೂಕಿನ ಬುಕ್ಕನಟ್ಟಿ ಗ್ರಾಮದಲ್ಲಿ ದಲಿತ ಸಾಹಿತ್ಯ ಪರಿಷತ್ ಮತ್ತು ಯುವ ಘಟಕದ ವತಿಯಿಂದ ಪರಿಷತ್ನ ನಡೆ ಭಾವೈಕ್ಯತೆಯ ಕಡೆ ಎಂಬ ಘೋಷವಾಕ್ಯದಡಿ ಸಂಜೆ ಹಮ್ಮಿಕೊಂಡಿದ್ದ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾವಿತ್ರಿಬಾಯಿ ಪುಲೆಯವರ ಶಿಕ್ಷಣ ಮತ್ತು ಸಹಕಾರ ವಿಷಯದ ಕುರಿತು ಅವರು ಮಾತನಾಡಿದರು.
ಬಾಲ್ಯ ವಿವಾಹ, ವಿಧವೆಯ ಮರು ವಿವಾಹ ಮತ್ತು ಚಾಲ್ತಿಯಲ್ಲಿರುವ ಜಾತಿ ಆಧಾರಿತ ಶ್ರೇಣಿಯ ವಿರುದ್ಧದ ಅಭಿಯಾನ ನಡೆಸಿ ಮಹಿಳೆಯರಿಗೆ ಅಕ್ಷರ ಜ್ಞಾನ ನೀಡಿ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಬದುಕು ರೂಪಿಸಿದ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊಟ್ಟ ಮೊದಲ ಶಿಕ್ಷಕಿ, ಸಾಮಾಜಿಕ ಮತ್ತು ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ, ದಣಿವರಿಯದ ಸತ್ಯ ಶೋಧಕಿ, ಆಧುನಿಕ ಶಿಕ್ಷಣದ ತಾಯಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಸಾಹಿತ್ಯ ಪರಿಷತ್ನ ಯುವ ಘಟಕದ ಖಜಾಂಚಿ ಮಲ್ಲಿಕಾರ್ಜುನ್ ಕಮತಿಗೆ ಮಾತನಾಡಿ, ಮೌಢ್ಯತೆಯು ಬಡತನವನ್ನು ಘೋಷಿಸುವ ಸಂಸ್ಕೃತಿಯಾಗಿದೆ. ಅಂತಹ ಮೌಢ್ಯತೆಯ ವಿರುದ್ಧ ಹೋರಾಡಿ ಶಿಕ್ಷಣ ಸಂಘಟನೆಯ ಮಹತ್ವವನ್ನು ತಿಳಿಸಿದ ಫುಲೆ ದಂಪತಿಗಳು ಇಂದಿನ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ ಎಂದು ತಿಳಿಸಿದರು. ಯುವ ಘಟಕದ ನಿರ್ದೇಶಕ ವೆಂಕಟೇಶ್ ಬುಕ್ಕನಟ್ಟಿ, ಪರಿಷತ್ನ ಖಜಾಂಚಿ ಶರಣಪ್ಪ ಹೊಸಳ್ಳಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಗ್ರಾಮದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಹುದ್ದೆಗೆ ಆಯ್ಕೆಯಾದ ಯುವಕರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪ್ರತಿನಿಧಿ ಈಶ್ವರ್ ಹಳಗಿ, ತಾಲೂಕಾ ಘಟಕದ ಅಧ್ಯಕ್ಷ ಡಾಕ್ಟರ್ ಹುಸೇನಪ್ಪ ಅಮರಾಪುರ್, ಗೌರವ ಸಲಹೆಗಾರ ಮಂಜುನಾಥ್ ಗಾಂಧಿನಗರ, ಯುವ ಘಟಕದ ಅಧ್ಯಕ್ಷ ತಿಮ್ಮಪ್ಪ ಕಲ್ಮಂಗಿ, ಬುಕ್ಕನಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಸಂಗಪ್ಪ, ಪದಾಧಿಕಾರಿಗಳಾದ ಪ್ರೊಫೆಸರ್ ಆಂಜನೇಯ ರಾಮತ್ನಾಳ್, ಬಿ ರವಿಕುಮಾರ್ ಸಾಸಲಮರಿ, ಶಿವರಾಜ್ ಕುಡದಮ್ಮ ಕ್ಯಾಂಪ್, ಶಿವರಾಜ್ ಅಡಗಲ್ ಸಾಸಲಮರಿ, ಅಯ್ಯಪ್ಪ ಹೊರೇಟ್ನೂರು ಸೇರಿದಂತೆ ಗ್ರಾಮದ ಮುಖಂಡರು ಇದ್ದರು. ತಿಮ್ಮಪ್ಪ ಕಲ್ಮಂಗಿ ಸ್ವಾಗತಿಸಿದರು. ಬಸವರಾಜ್ ಬಲುಗೊಡ್ಡ ನಿರೂಪಿಸಿದರು. ಮಲ್ಲಿಕಾರ್ಜುನ್ ವಂದಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.